ಕರ್ನಾಟಕದಲ್ಲಿ ಕಬಡ್ಡಿ ಕ್ರೀಡೆಗೆ ಹೊಸ ಉತ್ತೇಜನ ನೀಡುವ ಉದ್ದೇಶದಿಂದ ಕರ್ನಾಟಕ ಕಬಡ್ಡಿ ಪ್ರೀಮಿಯರ್ ಲೀಗ್ ಭವ್ಯವಾಗಿ ಪ್ರಾರಂಭಗೊಳ್ಳಲಿದೆ. ಇದರ ಅಂಗವಾಗಿ ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ಈ ಲೀಗ್ ಅನ್ನು ಪರಿಚಯಿಸಲಾಗುತ್ತಿದ್ದು, ಕಬಡ್ಡಿ ಅಭಿಮಾನಿಗಳಲ್ಲಿ ಹೊಸ ಉತ್ಸಾಹ ಮೂಡಿಸಿದೆ. ಉದ್ಘಾಟನಾ ಕಾರ್ಯಕ್ರಮವು ಮಂಗಳೂರು ನಗರದ ಫಿಜಾ ಬೈ ನೆಕ್ಸಸ್ ಮಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಭಾರತೀಯ ಕಬಡ್ಡಿ ಟೀಮ್ ಅನ್ನ ಮಾಜಿ ನಾಯಕ ಬಿಸಿ ರಮೇಶ್ ಕೆಕೆಪಿಎಲ್ ಲೋಗೋ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಸಿನಿಮಾ ತಾರೆಗಳು ಕ್ರಿಕೆಟ್ ತಾರೆಗಳಿಗೆ ಸಿಗುವಂತಹ ಗೌರವ ಕಬಡ್ಡಿ ಆಟಗಾರರಿಗೂ ದೊರಕುವಂತಾಗಿದೆ ಎಂದರು. ಖಂಡಿತ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಸಂಪೂರ್ಣವಾಗಿ ನಾವು ಸಹಕಾರ ಕೊಡ್ತಾ ಇದ್ದೀವಿ. ಅವ್ರಿಗೆ ನಾವು ಕರ್ನಾಟಕ ಪ್ರೀಮಿಯರ್ ಲೀಗ್ ಕೂಡ ಮಾಡ್ತೀವಿ, ನಮ್ಗೆ ಸಹಕಾರ ಮಾಡಿ ಅಂತ ನಾನು ಅವ್ರಿಗೆ ಹೇಳಿದೆ. ಯಾರೋ ಒಬ್ಬರು ನಮ್ಮ ಕಬಡ್ಡಿ ಪ್ರೀಮಿಯರ್ ಲೀಗ್ ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗಲಿ, ಯುವಕರಿಗೆ ಇದರಲ್ಲಿ ಅವಕಾಶ ಜಾಸ್ತಿ ಸಿಕ್ಕಲಿ. ನಮ್ಮ ಕಬಡ್ಡಿ ಕೂಡ ಇವತ್ತೇನಿದೆ ಇಂಡಿಯಾದಲ್ಲಿ ಸೆಕೆಂಡ್ ಸ್ಪೋರ್ಟ್ಸ್. ಕ್ರಿಕೆಟ್ ನಂತರ ಒಬ್ಬ ಕ್ರಿಕೆಟ್ ಸ್ಟಾರ್ಗೆ, ಫಿಲಮ್ ಸ್ಟಾರ್ಗೆ ಎಷ್ಟು ಬೆಲೆ, ಅಷ್ಟೇ ಬೆಲೆ ನಮ್ಮ ಕಬಡ್ಡಿ ಆಟಗಾರರಿಗೂ ಸಿಗ್ತಾ ಇದೆ. ಈ ಕಬಡ್ಡಿ ಪ್ರೀಮಿಯರ್ ಲೀಗಿಂದ ಇವತ್ತಿನ ದಿನ 65% ಹರಿಯಾಣದ ಕಬಡ್ಡಿ ಆಟಗಾರರಿಗೆ ಪ್ರೋ ಕಬಡ್ಡಿನಲ್ಲಿ ಅವಕಾಶ ಸಿಗ್ತಾ ಇದೆ. ನಮ್ಮ ಕರ್ನಾಟಕದ ಬೆರಳೆ ಎಣಿಕೆ ಅಷ್ಟು ಕಮ್ಮಿ ಆಟಗಾರರಿಗೆ ಅವಕಾಶ ಸಿಗ್ತಾ ಇದೆ. ಈ ಒಂದು ವೇದಿಕೆ ಮತ್ತು ಲೋಗೋ ಲಾಂಚ್ ಆಗಿದೆ ಇವತ್ತು. ಇದು ಹೀಗೆ ಒಳ್ಳೆ ದಿನದಂದು ಒಳ್ಳೆ ಮುಹೂರ್ತದ ಸಮಯದಲ್ಲಿ ಇದು ಲಾಂಚ್ ಆಗಿದೆ. ಖುಷಿ ಆಗ್ತಾ ಇದೆ ನಮಗೂ ಕೂಡ. ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ರಾಕೇಶ್ ಮಲ್ಲಿ ಅವರು, ಗ್ರಾಮೀಣ ಭಾಗದ ಕ್ರೀಡಾಪಟುಗಳಿಗೆ ಸ್ಫೂರ್ತಿ ಕೊಡಲು ಈ ಒಂದು ಕಬಡ್ಡಿ ಕ್ರೀಡಾಕೂಟ ಮುನ್ನುಡಿ ಬರೆಯಲಿ ಎಂದರು. ನೀವು ಮಾಡಿರುವಂತಹ ಈ ಕಬಡ್ಡಿ ಲೀಗು ಒಳ್ಳೆ ರೀತಿಯಿಂದ ನಡೆಯಲಿ. ಇದು ಗ್ರಾಮೀಣ ಪ್ರದೇಶದ ಯುವಕರಿಗೆ ಹೆಚ್ಚಿನ ಅವಕಾಶ ಸಿಗಲಿ ಅಂತ ನಾನು ನಿಮ್ಮಲ್ಲಿ ಕೂಡ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದೇ ರೀತಿಯ ಲೀಗ್ ಪಂದ್ಯಾಟಗಳು ಪ್ರತಿ ಜಿಲ್ಲೆಯಲ್ಲೂ ಕೂಡ ನಡೆದಾಗ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಹೆಚ್ಚಿನ ಅವಕಾಶ ಸಿಗ್ತದೆ. ಮುಂದಿನ ದಿನದಲ್ಲಿ ಈ ಕಬಡ್ಡಿಗೆ ಹೆಚ್ಚಿನ ಅವಕಾಶಗಳು ಸಿಗಬಹುದು ಅಂತ ನನ್ನೊಂದು ಅನಿಸಿಕೆ ಇದೆ. ಬಳಿಕ ರಾಜ್ಯದ ಖ್ಯಾತ ನಿರೂಪಕರಾದ ಶೇಖರ್ ಮೂರ್ತಿ ಮಾತನಾಡಿ, ರಾಜ್ಯ ಕಬಡ್ಡಿ ಅಸೋಸಿಯೇಷನ್ ಸಂಪೂರ್ಣ ಪ್ರೋತ್ಸಾಹದಿಂದಾಗಿ ತೀರ್ಪುಗಾರರು ಆಟಗಾರರಿಗೆ ಹುಮ್ಮಸ್ಸು ಹೆಚ್ಚಿಸಿದೆ ಎಂದರು. ಅದರಲ್ಲೂ ಅಸೋಸಿಯೇಷನ್ನ ಸಪೋರ್ಟ್ ಮುಖ್ಯವಾಗಿ ನಾವು ಇಲ್ಲಿ ಗಣನೆಗೆ ತಗೊಳ್ಳೇಬೇಕು. ಯಾಕಂದರೆ ಅವರ ಸಪೋರ್ಟ್ ಇಲ್ಲದೆ ನಾವು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಒಂದು ಸಪೋರ್ಟನ್ನು ನೀಡಿ ಇಡೀ ಆಟಗಾರರನ್ನ ಮತ್ತು ತೀರ್ಪುಗಾರರನ್ನ, ತರಬೇತರನ್ನ ಎಲ್ಲರನ್ನ ಕೊಡೋ ಜವಾಬ್ದಾರಿನ ಹೊತ್ಕೊಂಡು ಅದರ ಒಂದು ಆ ಜವಾಬ್ದಾರಿನ ಅವರು ಹೊತ್ಕೊಂಡಿರೋದು ನಮ್ಗೆ ಇನ್ನಷ್ಟು ಕಾರ್ಯಕ್ರಮ ಮಾಡೋದಕ್ಕೆ ಸುಲಭ ಆಗಿದೆ. ವೇದಿಕೆಯಲ್ಲಿ ಮಾಜಿ ಶಾಸಕ ಮೊಯ್ದೀನ್ ಭಾವ, ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ನಿರ್ದೇಶಕರಾದ ಸುದೇಶ್ ಭಂಡಾರಿ, ಉದ್ಯಮಿಗಳಾದ ಆನಂದ್ ಡಿಎಸ್, ಫೈನ್ ಸ್ಪೋರ್ಟ್ಸ್ ಪ್ರೈವೇಟ್ ಲಿಮಿಟೆಡ್ನ ಸದಸ್ಯರುಗಳಾದ ಹಸ್ಟರ್ ರಜಾಕ್ ಹಾಗೂ ಕಿಶನ್ ಭಂಡಾರಿ ಉಪಸ್ಥಿತರಿದ್ದರು. ಮಂಜುನಾಥ್ ಪ್ರಸಾದ್, ವಿ4 ನ್ಯೂಸ್, ಮಂಗಳೂರು.